ಚಿನ್ನಸ್ವಾಮಿ ಬಳಿ ಕಾಲ್ತುಳಿತ ಆಗಿರುವ ಪ್ರಕರಣ ಸಂಬಂಧ ಮೃತಪಟ್ಟ ದಿವ್ಯಾಂಶಿ ಮನೆಯಲ್ಲಿ ನೀರವ ಮೌನ. ಈಗ ಬೆಂಗಳೂರಿನ ಕನಕಶ್ರೀ ಲೇಔಟ್ನಲ್ಲಿರುವಂತಹ ದಿವ್ಯಾಂಶಿ ನಿವಾಸ ಇವತ್ತು ಆಂಧ್ರದ ರಾಯಚೂಟಿಯಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಮೃತಪಟ್ಟಂತ ದಿವ್ಯಾಂಶಿ ಮನೆಯಲ್ಲಿ ನೀರವ ಮೌನ ಕಾಣಿಸ್ಕೊಳ್ತಾ ಇದೆ. ತಮ್ಮ ನೆಚ್ಚಿನ ತಂಡದ ಆಟಗಾರರನ್ನ ನೋಡಬೇಕು ಅಂತ ಹೋದಂತ ದಿವ್ಯಾಂಶಿ ಮೃತಪಟ್ಟು ಶವವಾಗಿ ಮನೆ ಸೇರುವಂತಾಯಿತು. ಇವತ್ತು ಆಂಧ್ರ ಪ್ರದೇಶದ ರಾಯಚೂಟಿಯಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಚಿನ್ನಸ್ವಾಮಿ ಬಳಿ ಆದಂಥ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರೆ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕತೆ. ಕೆಲವರು ಕಾಲೇಜಿಗೆ ಬಂಕ್ ಮಾಡಿ ಬಂದಿದ್ದಾರೆ, ಕೆಲವರು ಮನೇಲಿ ಹೇಳದೆ ಬಂದಿದ್ದಾರೆ, ಇನ್ನು ಕೆಲವರು ಕ್ರಿಕೆಟ್ ಪ್ರಿಯರು ಅನ್ನುವಂಥ ಕಾರಣಕ್ಕೆ ಮ್ಯಾಚ್ ನೋಡೋದಕ್ಕಾಗದೇ ಇದ್ರು ಅಟ್ಲೀಸ್ಟ್ ತಮ್ಮ ನೆಚ್ಚಿನ ಆಟಗಾರರು ಕಪ್ ಹೊತ್ತು ಬಂದಿದ್ದಾರೆ, ನೋಡಬೇಕು ಅಂತ ಬಂದವರು ಹೆಣವಾಗಿ ಮನೆಗೆ ಬಂದಿದ್ದಾರೆ. ಸದ್ಯ ದಿವ್ಯಾಂಶಿ ಮನೆಯಲ್ಲಿ ನೀರವ ಮೌನ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆಂಧ್ರ ಪ್ರದೇಶದ ರಾಯಚೂಟಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆ ನಡೀತಾ ಇದೆ. ಜೊತೆಗೆ ಅವರ ಮನೆಗೆ ಸಂಬಂಧಿಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ತಾ ಇದೆ.